ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಆ್ಯಂಡ್ ಮೇಕ್ ಓವರ್ ಯೂಟ್ಯೂಬ್ ಚಾನಲ್ಗೆ. ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಮೊದಲಿಗೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ. ಬನ್ನಿ, ಇವತ್ತಿನ ಒಂದು ಸ್ಪೆಷಲ್ ಏನಂತ ಹೇಳಿದ್ರೆ ಗೋಬಿ ಮಂಚೂರಿ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ. ಇದಕ್ಕೆ ನಾನು ಯಾವುದೇ ರೀತಿಯಾಗಿರೋಂಥ ಫುಡ್ ಕಲರ್ ಆಗಿರ್ಬೋದು ಇಲ್ಲ ಸಾಸ್ನ ಆಗಿರ್ಬೋದು ನಾನು ಯೂಸ್ ಮಾಡ್ತಾಯಿಲ್ಲ. ಮನೆಯಲ್ಲೇ ಮಾಡಿರೋವಂಥ ಸಾಸ್ನ ನಾನು ಉಪಯೋಗಿಸ್ತಾ ಇದ್ದೀನಿ. ಹಾಗೆಯೇ ಹೊರಗಡೆ ದಯವಿಟ್ಟು ತಿನ್ನೋಕ್ಕೆ ಹೋಗಬೇಡಿ. ಗೋಬಿ ಮಂಚೂರಿ ಆಗಿರ್ಬೋದು ಇಲ್ಲ ಮಸಾಲೆ ಪುರಿ ಆಗಿರ್ಬೋದು, ಯಾವುದನ್ನು ಕೂಡ ಹೊರಗಡೆ ಆದಷ್ಟು ತಿನ್ನಬೇಡಿ ಅಂತಲೇ ಹೇಳೋದು. ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ನೀವು ಕೂಡ ತಿಂತೀರಾ ಅವ್ರ ಜೊತೆಗೆ, ಒಂದು ವಾಟ್ಸಪ್ ಸ್ಟೇಟಸ್ಗೆ ಹಾಕೋಕ್ಕೋಸ್ಕರನಾದರೂ ನೀವು ಹೊರಗಡೆ ಹೋಗಿ ತಿಂತೀರ ವಿನಃ ನಿಮ್ಮ ಆರೋಗ್ಯ ತುಂಬಾ ಹಾಳು ಮಾಡುತ್ತೆ. ಮನೆಯಲ್ಲೇ ನಾವು ಆರಾಮಾಗಿ ಆರೋಗ್ಯವಾಗಿ ನಾವು ಮಾಡ್ಕೊಂಡು ತಿನ್ಬೋದು. ನಿಮ್ಮ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಇವಾಗ ನಾನು ಒಂದು ಹೂಕೋಸನ್ನ ತಗೊಂಡಿದ್ದೀನಿ, ಒಂದೇ ಒಂದು ಹೂಕೋಸು. ಇದನ್ನು ನಾನು ಇವಾಗ ನೀಟಾಗಿ ಬಿಡಿಸಿ ಇಡಬೇಕು. ನೀಟಾಗಿ ಕಟ್ ಮಾಡಿಕೊಂಡು ಒಂದೊಂದಾಗಿ ಬಿಡಿಸ್ಬೇಕು. ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಟೇಸ್ಟಾಗಿರುತ್ತೆ. ಇದೇ ಪ್ರೊಸೀಜರಲ್ಲೇ ನೀವು ಮಾಡಿ ನೋಡಿ, ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಇದರಲ್ಲಿ ಎಲೆಕೋಸು ಕೂಡ ಸಿಗುತ್ತಲ್ವ, ಅದರಲ್ಲೂ ಕೂಡ ನಾವು ಗೋಬಿ ಮಂಚೂರಿನ ಮಾಡ್ತಾರೆ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಎಲ್ಲವನ್ನೂ ಕೂಡ ನಾನು ಬಿಡಿಸಿ ಇಟ್ಟಿದ್ದೀನಿ. ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ, ದೊಡ್ಡದಾಗಿದ್ದರೆ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಮಾಡಿ ಇಟ್ಕೊಳ್ಳಿ. ನಂತರ ನಾನು ಇದಕ್ಕೆ ಬಿಸಿ ನೀರನ್ನ ಇಟ್ಟಿದ್ದೀನಿ. ಸ್ವಲ್ಪ ಬೆಚ್ಚಗಿದ್ರೆ ಸಾಕು, ತುಂಬಾ ಹಾಟ್ ವಾಟರ್ ಅಂತ ಏನಿಲ್ಲ, ಸ್ವಲ್ಪ ಬೆಚ್ಚಗಿದ್ರೆ ಸಾಕು. ಇದನ್ನೆಲ್ಲವನ್ನೂ ಕೂಡ ನಾನಿವಾಗ ಒಂದು ಬಿಸಿನೀರೊಳಗೆ ನಾನು ಈ ರೀತಿಯಾಗಿ ಹಾಕ್ತಾಯಿದ್ದೀನಿ. ಅದಕ್ಕೊಂದು ಸ್ವಲ್ಪ ಸಾಲ್ಟನ್ನ ಹಾಕಿ ಮತ್ತು ಒಂದು ಸ್ವಲ್ಪ ಅರಿಶಿನನೂ ಕೂಡ ಹಾಕಿಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡಿ. ಯಾಕಂತೇಳಿದ್ರೆ ಇದರಲ್ಲಿ ಚಿಕ್ಕ ಚಿಕ್ಕ ಹುಳ ಏನಾದರೂ ಇದ್ದರೆ ಹೋಗುತ್ತೆ ಅನ್ನೋದಕ್ಕೋಸ್ಕರ, ಇಲ್ಲ ಮೇಲ್ಗಡೆ ತೇಲುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಇಡಬೇಕು. ಒಂದು 5 ಮಿನಿಟ್ಸ್ ಇದನ್ನು ಮುಚ್ಚಿಟ್ಬಿಡೋಣ. ಈ ಕಡೆ ಬಂದರೆ ಇವಾಗ ನಾನು ಒಂದು ಬೌಲಲ್ಲಿ ನಾನು ಮೈದಾ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಅಷ್ಟೇ ಪ್ರಮಾಣದಲ್ಲಿ ನಾನಿವಾಗ ಕಾರ್ನ್ ಫ್ಲೋರ್ನ ಕೂಡ ಹಾಕ್ತಾಯಿದ್ದೀನಿ. ಅಷ್ಟೇ ಪ್ರಮಾಣ ಇರಬೇಕು, ಎರಡೂ ಕೂಡ ಸಮ ಪ್ರಮಾಣದಲ್ಲಿ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನಿವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಅರಿಶಿನನೂ ಕೂಡ ಇದಕ್ಕೆ ಹಾಕ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಅಚ್ಚ ಖಾರದ ಪುಡಿ ತುಂಬಾ ಕಲರ್ ಇದೆ, ಮನೆಯಲ್ಲೇ ಮಾಡಿಸಿ ಇಟ್ಟಿರೋದ್ರಿಂದ ಚೆನ್ನಾಗಿದೆ ಕಲರು. ಒಂದು ಸ್ವಲ್ಪ ಹಾಕಿದ್ರೆ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ. ಖಾರನೂ ಕೂಡ ಅಷ್ಟೇ ಚೆನ್ನಾಗಿ ಖಾರವಾಗಿದೆ. ಮಿಕ್ಸ್ ಆದಮೇಲೆ ನಂತರ ನಾನು ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಗಂಟಿಲ್ಲದ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಕೈಯಿಂದನೇ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ನೋಡಿ. ಇದು ಬೋಂಡ ಯಾವ ರೀತಿ ನಾವು ಹದವಾಗಿ ಮಿಕ್ಸ್ ಮಾಡಿರ್ತೀವಲ್ವ, ಅದೇ ರೀತಿಯಾಗಿ ಇರಬೇಕು. ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಒಂದು ಕನ್ಸಿಸ್ಟೆನ್ಸಿ ಇರಬೇಕು, ಆ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನಂತರ ನಾನು ಬಿಸಿ ನೀರಿನಲ್ಲಿ ನೆನೆಸಿಟ್ಟಿದ್ವಲ್ವ, ಅದನ್ನು ಈ ರೀತಿಯಾಗಿ ತೆಗೆದುಬಿಡಿ ಒಂದು ಪ್ಲೇಟಿಗೆ. ಹುಳ ಏನಾದರೂ ಇದ್ದರೆ ಮೇಲ್ಗಡೆ ತೇಲಿ ಬಂದಿರುತ್ತೆ. ತೆಗೆದುಬಿಟ್ಟು ಇನ್ನೊಮ್ಮೆ ನೀರಿನಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ. ನೆಕ್ಸ್ಟು ನಾನು ಇದಕ್ಕೆ ಇವಾಗ ಹಾಕ್ತಾಯಿದ್ದೀನಿ. ಅಷ್ಟನ್ನು ಹಾಕೋದೇನು ಬೇಡ, ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಇದೆಲ್ಲ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಅಷ್ಟನ್ನು ಹಾಕ್ತಾಯಿಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡಿ. ಇವಾಗ ಒಂದು ಬಾಣಲಿಗೆ ನಾನು ಕುಕ್ಕಿಂಗ್ ಆಯಿಲ್ನ ಹಾಕಿದ್ದೀನಿ. ಇದು ಡೀಪ್ ಫ್ರೈ ಆಗಬೇಕು. ಆ ರೀತಿಯಾಗಿ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಆಯಿಲ್ ಚೆನ್ನಾಗಿ ಕಾದ ನಂತರ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಒಂದೊಂದಾಗಿ ನಿಧಾನಕ್ಕೆ ಹಾಕಿಬಿಟ್ಟು ಫ್ರೈ ಮಾಡಿ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಈ ರೀತಿಯಾಗಿ ಫ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಹೇಳಬೇಕು ಅಂತ ಹೇಳಿದ್ರೆ. ನಿಜವಾಗ್ಲೂ ದಯವಿಟ್ಟು ಹೊರಗಡೆ ಮಕ್ಕಳಿಗೆ ತಿನ್ನಿಸ್ಲಿಕ್ಕೆ ಹೋಗಬೇಡಿ. ಇನ್ನು ಬೆಳೀತಿರೋ ಮಕ್ಕಳಿಗೆ ನಾವು ಇವಾಗಲಿಂದನೇ ನಾವು ಹೋಟೆಲ್ಗೆ ಅಡಿಕ್ಟ್ ಮಾಡಿಬಿಟ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ಮನೆ ಊಟ ಸೇರೋದೇ ಇಲ್ಲ. ಹಾಗಾಗಿಬಿಡುತ್ತೆ. ಆಮೇಲೆ ನಾನಾ ತೊಂದರೆಗಳಿಗೆ ಕಾರಣ ಆಗ್ತೀರಾ. ನಿಮ್ಮ ಹೆಲ್ತ್ ಹಾಳಾಗೋದಲ್ದಲೇ ಪಾಪ ಬೆಳೀತಿರೋ ಮಕ್ಕಳನ್ನ ಆರೋಗ್ಯ ಕೂಡ ಹಾಳು ಮಾಡ್ತಾಯಿದ್ದೀರಾ. ಹಾಗಾಗಿ ಹೊರಗಡೆ ಈ ರೀತಿಯಾಗಿ ತಿನ್ನೋದಕ್ಕಿಂತ ಮನೆಯಲ್ಲಿ ಈಸಿಯಾಗಿ ನಾವು ಮಾಡ್ಕೋಬೋದು ನಾವು. ನೋಡಿ, ಇವಾಗ ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ಒಂದು ಪ್ಲೇಟಿಗೆ ನಾನು ತೆಗಿತಾ ಇದ್ದೀನಿ ಎಲ್ಲವನ್ನೂ ಕೂಡ.
ಸೊ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅರಿಶಿನ ಮತ್ತು ಖಾರದ ಪುಡಿ ಹಾಕಿರೋದು ಅಷ್ಟೇ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ಇದೆಲ್ಲವೂ ಕೂಡ ಆಯಿತು ನೋಡಿ, ಕ್ರಿಸ್ಪಿಯಾಗಿ ಬಹಳ ಚೆನ್ನಾಗಿರುತ್ತೆ. ಇದನ್ನು ಒಂದು ಸೈಡಿಗೆ ಇಟ್ಬಿಡ್ತೀನಿ ಇವಾಗ. ಇದಾದಮೇಲೆ ನಾನು ಒಂದು ಬಾಣಲಿಗೆ ಕುಕ್ಕಿಂಗ್ ಆಯಿಲ್ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಬಹಳ ಚೆನ್ನಾಗಿರುತ್ತೆ. ಸೊ ನೀವು ಈ ರೀತಿಯಾಗಿ ಮಾಡಿ ನೋಡಿ ಒಮ್ಮೆ. ನೀವು ಹೊರಗಡೆ ಫುಡ್ ತಿನ್ನೋದನ್ನೇ ಬಿಟ್ಟುಬಿಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಸೊ ನಾವು ಮನೇಲಿರೋ ಹೆಣ್ಮಕ್ಳಿಗೆ ಏನು ಅಷ್ಟೊಂದು ಏನು ವರ್ಕ್ ಇರುತ್ತೆ ಹೇಳ್ರಿ, ಮಕ್ಕಳಿಗೆ ಅಡುಗೆ ಮಾಡಿ ತಿನ್ನಿಸೋದ್ರಲ್ಲೇ ಅದರಲ್ಲಿರೋ ಖುಷಿ ಬೇರೆ ಯಾವುದ್ರಲ್ಲೂ ಇಲ್ಲ. ಟ್ರೈ ಮಾಡಬೇಕಷ್ಟೆ, ಟ್ರೈ ಮಾಡಿದ್ರೆ ಎಲ್ಲವೂ ಕೂಡ ಸಾಧ್ಯ. ಸೊ ನೆಕ್ಸ್ಟು ಇವಾಗ ಕುಕ್ಕಿಂಗ್ ಆಯಿಲ್ ಹಾಕಿದ್ನಲ್ವ, ಅದಕ್ಕೆ ಇವಾಗ ನಾನು ಹೆಚ್ಚಿಟ್ಟಿರೋಂಥ ಈರುಳ್ಳಿನ ಹಾಕಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದು ಏನಂತ ಹೇಳಿದ್ರೆ ಒಂದು 2ರಿಂದ 3 ಈರುಳ್ಳಿನ ನಾನು ಕಟ್ ಮಾಡಿ ಹಾಕಿರೋವಂಥದ್ದು. ಒಂದು 3 ಹಸಿಮೆಣಸಿಕಾಯಿನ ಈ ರೀತಿಯಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸೊ ಇದನ್ನು ಕೂಡ ಆಯಿಲಲ್ಲೇ ಇವಾಗ ಫ್ರೈ ಮಾಡ್ಕೊಳ್ಳಿ. ಇದು ಆಯಿಲಲ್ಲೇ ಖಾರನ ಬಿಟ್ಕೊಳ್ಳುತ್ತೆ, ಹಾಗಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಈ ಥರ ಮಾಡೋದ್ರಿಂದ ಸ್ವಲ್ಪ ಟೈಮ್ ಆಯಿಲಲ್ಲೇ ಈ ರೀತಿಯಾಗಿ ಫ್ರೈ ಮಾಡಿ. ಸೊ ಇದಾದ ನಂತರ ನಾನು ಇದಕ್ಕೆ ಇವಾಗ ಒಂದು ಅರ್ಧ ಹೋಳು ತಗೊಂಡಿದ್ದೀನಿ ಕ್ಯಾಪ್ಸಿಕಮ್ನ ಕೂಡ ಇವಾಗ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋಂಥ ಕ್ಯಾಪ್ಸಿಕಮ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗಿ. ಸೊ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಗೋಬಿ ಮಂಚೂರಿಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದು 2 ಮಿನಿಟ್ಸ್ ಇದು ಆಯಿಲಲ್ಲೇ ಫ್ರೈ ಆಗಲಿ. ಇದಾದ ನಂತರ ನಾನು ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ. ಸೊ ನೋಡಿ, ನೀವು ಮನೆಯಲ್ಲೇ ಈ ರೀತಿಯಾಗಿ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ನಿಜ ಅಂದರೆ ನಮ್ಮ ಮನೇಲಿ ನಾನು ಹೊರಗಡೆ ಹೋಟೆಲಲ್ಲಾಗಿ ಹೊರಗಡೆ ತಿನ್ನೋದು ಈ ರೀತಿಯಾಗಿ ಅಭ್ಯಾಸ ಮಾಡ್ಕೊಂಡಿಲ್ಲ ನಾವು. ಸೊ ನೆಕ್ಸ್ಟ್ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಸಾಲ್ಟನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೋಡಿಕೊಂಡು ಸಾಲ್ಟನ್ನ ನೀವು ಹಾಕ್ಕೊಳ್ಳಿ. ಸೊ ಉಪ್ಪು ಸ್ವಲ್ಪ ಜಾಸ್ತಿ ಆದರೆ ಚೆನ್ನಾಗಿರೋದಿಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟು ಟೊಮೊಟೊ ಸಾಸನ್ನ ಹಾಕ್ತಾಯಿದ್ದೀನಿ. ಟೊಮೊಟೊ ಸಾಸ್ ಇದು ನಾನು ಮನೇಲಿ ಮಾಡಿಟ್ಟಿರೋಂಥ ಸಾಸು. ಟೊಮೊಟೊನ ಚೆನ್ನಾಗಿ ಬೇಯಿಸ್ಕೊಂಡು ಮಾಡಿಟ್ಕೋಬೇಕು. ಅದು ಹೇಗೆ ಅಂತೇಳಿ ನಾನು ನೆಕ್ಸ್ಟ್ ಮುಂದಿನ ಒಂದು ಲಾಗಲ್ಲಿ ನಾನು ಟೊಮೊಟೊ ಸಾಸ್ ಬಗ್ಗೆ ರೆಸಿಪೀಸ್ನ ಮಾಡಿದ್ದೀನಿ. ಸೊ ಖಂಡಿತ ಶೇರ್ ಮಾಡ್ತೀನಿ ಅದನ್ನು. ನೆಕ್ಸ್ಟ್ ಇದ್ರ ಜೊತೆಗೆ ನಾನು ಹಸಿಮೆಣಸಿಗೆ ಮತ್ತು ಹುಣಸೆಹಣ್ಣು ಹಾಕಿ ರುಬ್ಬಿ ಮಾಡಿಟ್ಟಿರೋಂಥ ಸಾಸನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಯಾವುದು ಕೂಡ ನಾನು ಹೊರಗಡೆ ತರಿಸಿಲ್ಲ, ಮನೆಯಲ್ಲೇ ಮಾಡಿಟ್ಟಿರೋಂಥ ಸಾಸನ್ನ ಹಾಕ್ತಾಯಿದ್ದೀನಿ. ಸೊ ಆ ಸಾಸ್ ಬಗ್ಗೆ ನಿಮಗೆ ರೆಸಿಪಿ ಏನಾದರೂ ಬೇಕಿದ್ದರೆ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತ ನಾನು ಶೇರ್ ಮಾಡ್ತೀನಿ. ಸೊ ಈ ರೀತಿಯಾಗಿ ಟೊಮೊಟೊ ಸಾಸು ಮತ್ತು ಹಸಿಮೆಣಸಿಗೆ ಸಾಸನ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಎಲ್ಲ ಬಿಟ್ಕೋಬೇಕು, ಆ ರೀತಿಯಾಗಿ ಫ್ರೈ ಮಾಡಬೇಕು. ನೋಡಿ ಕಲರ್ ಹೇಗೆ ಚೇಂಜ್ ಆಗ್ತಾ ಇದೆ ಅಂಥೇಳಿ. ಸೊ ಇದು ಆಯಿಲ್ ಚೆನ್ನಾಗಿ ಬಿಡಬೇಕು, ಆ ರೀತಿಯಾಗಿ ಫ್ರೈ ಮಾಡಬೇಕು. ಸೊ ತುಂಬಾ ರುಚಿಯಾಗಿರುತ್ತೆ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಏನು ಫ್ರೈ ಮಾಡಿಟ್ಟಿದ್ವಲ್ವ ಗೋಬಿನ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಟೈಮಲ್ಲಿ ಆಯಿಲ್ ಚೆನ್ನಾಗಿ ಬಿಟ್ಟ ನಂತರ ನಮಗೆ ಸೇರಿಸಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ. ಸೊ ನೋಡಿ ಈ ರೀತಿಯಾಗಿ ಅಷ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಸೊ ಬಹಳ ರುಚಿಯಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ ಬೇಕಿದ್ದರೆ, ತುಂಬಾ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಬೇಕು ಚೆನ್ನಾಗಿ ಇದನ್ನು. ಸೊ ಯಾವುದೇ ಕೂಡ ನೀರು ಆಗಿರ್ಬೋದು, ನಾನು ಏನೂ ಹಾಕ್ತಾಯಿಲ್ಲ. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಹಳ ರುಚಿಯಾಗಿರುತ್ತೆ. ಸೊ ಮನೆಯಲ್ಲಿ ಮಾಡೋದು ಒಂದು ಖುಷಿ ಆದರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಫೈನಲಾಗಿ ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಸೊ ಅದು ಕೂಡ ಟೇಸ್ಟ್ ಕೂಡ ಕೊಡುತ್ತೆ. ಕೊತ್ತಂಬರಿ ಸೊಪ್ಪು ಮಧ್ಯೆ ಮಧ್ಯೆ ಸಿಗೋದ್ರಿಂದ ಬಾಯಿಗೆ ಬಹಳ ರುಚಿಯಾಗಿರುತ್ತೆ. ಸೊ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾನು ಇವಾಗ ನೋಡಿ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಸರ್ವ್ ಮಾಡಿದ್ದೀನಿ. ಇದಕ್ಕೆ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಮೇಲ್ಗಡೆ. ಸೊ ತುಂಬ ಚೆನ್ನಾಗಿರುತ್ತೆ. ನೀವು ಏನು ರೆಸ್ಟೋರೆಂಟಲ್ಲಿ ರೋಡ್ ಸೈಡಲ್ಲಿ ತಿಂತೀರಲ್ವ, ಅದಕ್ಕಿಂತ ಸೂಪರಾಗಿರುತ್ತೆ ಟೇಸ್ಟು. ಮತ್ತು
ಸ್ವಚ್ಛತೆಯಿಂದ ಮಾಡಿರೋವಂಥದ್ದು, ಶುಚಿತ್ವವನ್ನು ಕಾಪಾಡಿಕೊಂಡು ಮಾಡಿರೋವಂಥದ್ದು ಬಹಳ ರುಚಿಯಾಗಿರುತ್ತೆ. ನೋಡಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ಭಾಳ ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆಯೇ ನೆಕ್ಸ್ಟ್ ಮುಂದಿನ ಒಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ನೋಡಿ ಒಂದೇ ಒಂದು ಕೋಸಿಂದ ಎಷ್ಟೆಲ್ಲ ಗೋಬಿನ ಮಾಡ್ಕೊಂಡು ತಿನ್ಬೋದು, ಮನೆಯವರೆಲ್ಲ ಕೂತ್ಕೊಂಡು ತಿನ್ಬೋದು. ಸೊ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ನೆಕ್ಸ್ಟ್ ಮುಂದಿನ ಒಂದು ಲಾಗಲ್ಲಿ ಮತ್ತೆ ಸಿಗ್ತೀನಿ. ಮತ್ತೊಮ್ಮೆ ಹೇಳ್ತಾಯಿದ್ದೀನಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲ್ಗೆ. ಎಲ್ರಿಗೂ ನಮಸ್ತೆ.